ಇದೇನ್ ನೀವು ಮಾಡ್ತಿರೋ ಕೆಲಸ? ಓ ರಾಜ್ಕುಮಾರಿ, ಒಳ್ಳೆ ಪೂಜೆ ಸಮಯಕ್ಕೆ ಬಂದ್ಬಿಟ್ರಿ. ಬನ್ನಿ ತಾಯಿ ಬನ್ನಿ, ಮಂಗಳಾರತಿ ಕೊಡಿ, ಮಂಗಳಾರತಿ ಕೊಡಿ. ನಿನ್ ಮುಖ ಕೆತ್ಕೋ ಮಂಗಳಾರತಿ. ಇದು ನನ್ನ ಆಟದ ಮೈದಾನ. ಈ ಅವಾಂತರ ಎಲ್ಲ ಮಾಡೋಕೆ ಯಾರು ಹೇಳಿದ್ರು ನಿಮಗೆ? ರಾಜಕುಮಾರಿ, ಇಷ್ಟು ಬೇಗ ಮರ್ತು ಬಿಟ್ರ? ಆವತ್ತು ಯಾವತ್ತು ನಿಮ್ಮ ಅಣ್ಣ ಯುವರಾಜರಿಗೂ ನನಗೂ ನಡೀತಲ್ಲ, ನಿಮ್ ಎದುರಿಗೆ ಮಹಾಸ್ವಾಮಿ ಅವರು ಈ ಭೂಮಿನ ದಾನವ ಕೊಟ್ಟಿದ್ದಾರೆ ನಮಗೆ. ಕೊಡ್ತಾರೆ ದಾನ. ನಿನ್ನ ಮುಖ ನೋಡಿ. ಮುಖ ನೋಡ್ಕೊಡ್ಲಿಲ್ಲ, ಯೋಗ್ಯತೆ ನೋಡ್ಕೊಟ್ರು, ಪೌರುಷ ನೋಡ್ಕೊಟ್ರು. ಚಿನ್ನ ತೆಗೆ ಈ ನೆಲದಲ್ಲಿ ಚಿನ್ನಿ ಕೋಲಾಡೋದು ಸಭ್ಯತೆ ಅಲ್ಲ ರಾಜಕುಮಾರಿ. ಮುಚ್ಚಬಾಯಿ. ಸಭ್ಯತೆ ಸಭ್ಯತೆನಾ ನಿನ್ನಂಥ ಬೀರಿನಾಯಿಂದ ಕಲಿಬೇಕಾ ನಾವು? ನಂಬುದವ್ರ ಪಾಲಗ ನಾನ್ ನಾಯೇ ನಿಜ, ನಿಮ್ಮಂಥ ಹಂದಿಗಳ ಪಾಲಗ ನಾನು ಸಿಂಹನೂ ಹೌದು. ಏನಿವ ರಾಜ, ಆವತ್ ಗರು ಭಂಗ ಆಗಿದ್ದು ಇಷ್ಟು ಬೇಗ ಮರ್ತೋಯ್ತಾ? ಇಲ್ಲ, ನಿನ್ನ ಗರ್ವನ ಮುರಿಯೋಕ್ ಬಂದಿದ್ದೀವಿ. ಮುರಿತಾನೆ. ಇಲ್ಲಿರೋರೆಲ್ಲ ಏನು ಕೈ ಬಳೆ ತಟ್ಕೊಂಡಿಲ್ಲ. ಯಾವನ ಅವನು ಎಳ್ದ್ ಹಾಕವನು? ಬಾ ನೋಡೋಣ. ಬಾಮ ಇತ್ಲಾಗೆ ಎಳ್ದ್ ಹಾಕ್ತಾನಂತೆ. ಸ್ವಾಮಿ ಯುವರಾಜರೇ, ಮಹಾಸ್ವಾಮಿಯವರು ನಮ್ಮೂರು ಬಡ ಜನತೆಗೆ ಧರ್ಮವಾಗಿ ಕೊಟ್ಟಿರೋ ನೆಲ ಇದು. ಅದಕ್ಕೆ ಸಾಕ್ಷಿ ಅವ್ರು ಬರ್ಕೊಟ್ಟಿರೋ ಪತ್ರನೇ ಇದೆ. ಎಲ್ಲಿದೆ? ಮನೇಲಿದೆ. ತಗೊಂಡ್ ಬಾ. ಇಲ್ಲಿಗೆ ತಗೊಂಡ್ಬರ್ಬೇಕಾ? ಅರಮನೆಗೆ. ನಾವದನ್ನ ನೋಡಿ ತೀರ್ಮಾನ ಮಾಡ್ತೀವಿ. ಆಗಿರೋ ತೀರ್ಮಾನಕ್ಕೆ ಮತ್ತ್ಯಾಕ ಅರಮನೆಗೆ ಬರ್ಬೇಕು ಅಂತ. ಅದು ಈ ಯುವರಾಜನ ಆಜ್ಞೆ. ಅದು ನಿರ್ಧಾರ ಆಗೋವರೆಗೂ ಈ ಜಾಗದಲ್ಲಿ ಯಾರು ಕಾಲಿಡ್ಕೂಡ್ದು, ತಿಳಿತಾ? ಆಗ್ಬಹುದು ತಾಯಿ, ಆಗ್ಬಹುದು ಸ್ವಾಮಿ, ಆಗ್ಬಹುದು. ನಡೆ ಕಮಲ. ನಮ್ಮ ಜಾಗದಲ್ಲಿ ನಿಂತು ನಮ್ಮ ಮೇಲೆ ಅಧಿಕಾರ ಮಾಡಕ್ ಬಂದಿದ್ದಾನಲ್ಲ ಅವನು. ಎಷ್ಟು ದುರಹಂಕಾರ! ಕ್ಷಮಿಸಬೇಕು ಯುವರಾಜರೇ, ಆ ನೆಲನ ಮಹಾಪ್ರಭುಗಳು ಬಹುಮಾನವಾಗಿ ಕೊಟ್ಟಿದ್ದಾರೆ. ಪಂಜು ಅದನ್ನು ತನ್ನ ಸ್ವಂತಕ್ಕೋಸ್ಕರ ಕೇಳ್ಕೊಳ್ಳಿಲ್ಲ, ತನ್ನ ಊರಿನ ಜನರ ಬಡತನದ ಪರಿಹಾರಾರ್ಥವಾಗಿ ಕೇಳ್ಕೊಂಡ ಅಷ್ಟೇ. ತಾವು ಆತನನ್ನು ವಿರೋಧಿಸೋದ್ರಿಂದ ಏನೇನೂ ಪ್ರಯೋಜನವಿಲ್ಲ. ಅದು ನಿಮ್ಮ ಘನತೆಗೆ ಒಪ್ಪುವಂತಹದ್ದು ಅಲ್ಲ. ಅಂದ್ರೆ ಮಹಾಪ್ರಭುಗಳು ತಮ್ಮ ಮೇಲೆ ರಾಜ್ಯಭಾರವನ್ನು ಹೊರಿಸಿ ನಮ್ಮೆಲ್ಲರ ಶ್ರೇಯಸ್ಸಿಗಾಗಿ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಅವರ ಹೆಸರಿಗೆ ಕಳಂಕ ಬರದಂತೆ ನಡೆಯಬೇಕಾದ್ದು ನಿಮ್ಮ ಧರ್ಮ. ಹಿರಿಯನಾದ ನಾನಿದನ್ನು ನಿಮಗೆ ಹೇಳಬೇಕಾದ್ದು ನನ್ನ ಧರ್ಮ. ಇದರಲ್ಲಿ ತಪ್ಪೇನೂ ಇರಲಾರದು ಅಂತ ನಾನು ಅಂದ್ಕೋತೀನಿ. ಮುಗೀತೋ ನಿಮ್ಮ ಉಪದೇಶ? ಇಷ್ಟಕ್ಕೆ ಮುಗಿದಿದೆ ಸ್ವಾಮಿ. ನಿಲ್ಲಿಸಿ ಸಾಕು. ನಿಮ್ಮನ್ನಿಲ್ಲ ಕರೆಸಿದ್ದು ನನಗೆ ವಿವೇಕ ಹೇಳು ಬಾ ಅಂತ ಅಲ್ಲ, ಆಡಳಿತಾನ ಹೇಗೆ ನಡೆಸಬೇಕು ಅಂತ ನನಗೆ ಹೇಳ್ಕೊಡ್ತೀರೇನ್ರಿ? ರೇ ದಿವಾನ್ ರೇ, ನನಗೆ ಎದುರಾಡ್ದವ್ರು ಯಾರು ಜೀವಂತವಾಗಿರೋಕ್ ಸಾಧ್ಯವಿಲ್ಲ. ಸದ್ಯದ ಪರಿಸ್ಥಿತಿ ಹಾಗೆ ಇದೆ ಸ್ವಾಮಿ. ನಾಳೆ ಅವನು ಬರಲಿ, ಅವನಿಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ನನಗ್ ಗೊತ್ತು. ನಿಮಗ್ ಗೊತ್ತಿಲ್ದಿರೋದು ಯಾವ್ದಿದೆ ಈ ಪ್ರಪಂಚದಲ್ಲಿ? ಒಂದೇ ಎರಡೇ ಸ್ವಾಮಿ. ಹಯಗ್ರೀವ, ನೀನೇ ಕಾಪಾಡ್ಬೇಕಪ್ಪ. ಬಹದ್ದೂರ್ ಗಂಡು ಬಾ. ಬಹದ್ದೂರ್ ಗಂಡು ಅನ್ನೋದು ನನ್ನ ಸ್ವಂತ ಹೆಸರಲ್ಲ ಯುವರಾಜ. ಮಹಾಸ್ವಾಮಿ ಅವರು ಮೆಚ್ಚಿ ಬಹಳ ಹೆಮ್ಮೆಯಿಂದ ಕೊಟ್ಟರ ಬಿರುದು. ಅವರ ಬಿರುದನ್ನ ಯಾತು ಕೊಟ್ರು ಅನ್ನೋದು ತಮಗ್ ಗೊತ್ತಿದೆಯಲ್ಲ.
ಬಹಳ ಚಮತ್ಕಾರವಾಗಿ ಮಾತಾಡ್ತಿದ್ದೀಯಲ್ಲ. ಹೌದೇ? ಎಲ್ಲ ನಿಮ್ಮ ಅಭಿಮಾನ. ಎಲ್ಲಿ ಪತ್ರ? ನಮ್ಮೂರಿನಲ್ಲಿರೋ ಕೆಲವು ಜನ ಕಷ್ಟಜೀವಿಗಳಿಗೆ ಮಹಾಸ್ವಾಮಿಗಳು ಇಷ್ಟಪಟ್ಟು ಕೊಟ್ಟಿರೋ ಬಹುಮಾನ ಪತ್ರ. ಇದು ನಿಮ್ಮ ಅಹಂಕಾರದ ಪರಮಾವಧಿ. ಮಹಾಸ್ವಾಮಿ ಅವರು ಉದಾರವಾಗಿ ಕೊಟ್ಟಿದ್ದ ಬಹುಮಾನ ಪತ್ರನ ಹರಿದು ಅವ್ರ ಧರ್ಮಕ್ಕೆ ಅಪಚಾರ ಮಾಡುವ ನೀವು ನನಗೆ ಮಾತ್ರ ಶತ್ರುವಲ್ಲ, ಇಡೀ ಜನತೆಗೆ ಶತ್ರು. ಆಮೇಲೆ ಏನ್ ಯುವರಾಜ, ಬಂದೂಕದ ಭಯ ತೋರಿಸ್ತಾ ಇದ್ದೀರ ನನಗೆ? ಯುವರಾಜ, ನಿಜವಾಗಿಯೂ ನಿಮ್ಮ ಗುಂಡಿಯಲ್ಲಿ ಗಂಡನ ಬಿಸಿ ರಕ್ತನೇ ಹರಿತಾ ಇದ್ರೆ ನೋವಾಯ್ತೆ ಮಗು, ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ. ಹೇಳ್ಕೊಂಡು ಹೋಗ ಅನ್ನ. ಸ್ವಲ್ಪ ಇರಪ್ಪ, ಎಲ್ಲ ನನಗೆ ಗೊತ್ತಿರೋರೇ ಇಲ್ಲಿರೋದು. ನಿಮ್ಮನ್ನೆಲ್ಲ ಎಲ್ಲ ನೋಡ್ದಾಗಿದೆಯಲ್ಲ. ನೀವೆಲ್ಲ ರಾಜ್ಕುಮಾರಿ ಅಂತಃಪುರದಲ್ಲಿದ್ದವರಲ್ಲ, ಹಾಗನ್ನು ಮತ್ತೆ ನಿನ್ನೆ ತಾನೇ ಆ ಹೂವಿನ ಪಾತ್ರೆ ಒಳಗೆ ಬಗ್ಗಿ ಬಗ್ಗಿ ಹುಡುಕಾಡ್ತಾ ಇದ್ದಲ್ಲ ನನ್ನ. ಅದ ನಾನು ಕೊಟ್ಟಿರೋ ಗುರುತು ಕೂಡ ಚೆನ್ನಾಗಿ ಕಾಪಾಡ್ಕೊಂಡ್ ಬಂದಿದ್ದೀಯ ನೀನು. ಬೇಷ್ ಬೇಷ್. ಹೌದು, ಅದೇನ್ ನೀವೆಲ್ಲ ರಾಜ್ಕುಮಾರಿ ಅಂತಃಪುರ ಬಿಟ್ಟು ಇಲ್ಲಿದ್ದೀರಿ? ನೀವು ಅಲ್ಲಿರೋದಕ್ಕೆ ಲಾಯ್ಕು. ಓಹೋ, ರಾಜಕುಮಾರಿಗೂ ನಿಮ್ ಯೋಗ್ಯತೆ ಏನು ಅಂತ ಗೊತ್ತಾಯ್ತು ಅಂತ ಕಾಣುತ್ತೆ. ಒದ್ದೋಡ್ಸಿದಾಳೆ ಅಂತ ಕಾಣುತ್ತಲ್ಲ. ಅಯ್ಯ ನಡಿಯೋ.
ನಾನು ಇಲ್ಲಿಗೆ ಅಂತ ಬರ್ಲಿಲ್ಲ ರಾಜ್ಕುಮಾರಿ. ನಮ್ಮನೆಗೆ ಹೋಗ್ತಾ ಇದ್ದೆ, ದಾರಿ ತಪ್ಪಿ ಅರಮನೆಗೆ ಬಂದ್ಬಿಟ್ಟೆ. ಸರಿ, ನೀರಲ್ಲಿ ಯಾಕೆ ಬಿದ್ದೆ? ಅದೇ ಯಾಕೆ ಬಿದ್ದೆ? ಅದ ನನ್ನನ್ನ ಆಗಾಗ ಕಾಡ್ತಾ ಇರೋ ಒಂದು ಹೆಣ್ಣು ಕುದುರೆ ಮರಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದೆ. ಅದು ಇದ್ರೊಳಗಿದೆಯೇನೋ ಅಂತ ನೋಡಿದೆ. ಅಯ್ಯೋ ಹುಚ್ಚಪ್ಪ, ಕುದುರೆ ಮರಿ ನೀರ್ನಲ್ಲಿರುತ್ತೇನೋ? ಯಾಕಿರ್ಬಾರ್ದು? ನೀರ್ ಕುದುರೆ ಇರೋಲ್ಲ. ಮುಚ್ಚರೆ ಬಾಯಿ. ಬಾಯಂತೆ ಮುಚ್ಕೊಳ್ಳಿ. ತಲೆ ಹರಟೆ. ಕೇಳಿದ್ರ ಏನ್ ಹೇಳ್ತಾ ಇದ್ದಾರೆ? ನಿನಗೆ ಹೇಳ್ತಾ ಇರೋದು. ಯಾಕೆ ಬಂದೆ ಅಂತ ಕೇಳಿದ್ರೆ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇದ್ದೆ. ದಿಸ್ ಇಸ್ ಅ ಪ್ರೈವೇಟ್ ಪ್ಲೇಸ್. ಇದು ನನಗೆ ಅವ್ರಿಗೆ ಹೇಳ್ತಾ ಇರೋದು. ನಿನಗೆ ಹೇಳ್ತಾ ಇರೋದು. ದಿಸ್ ಇಸ್ ಮೆಂಟ್ ಫಾರ್ ಮೀ. ನನಗೆ ಗೊತ್ತಾಗಲಿಲ್ಲ. ಅಂದ್ರೆ ಇದು ನನಗೋಸ್ಕರನೇ ಇರೋದು. ಇದು ನಿನಗೋಸ್ಕರನೇ ರಾಜ್ಕುಮಾರಿ ಇರೋದು. ಏನಂದ್ರೆ